ಪ್ರೀತಿಯ ವಿದ್ಯಾರ್ಥಿಗಳೇ, 7th ಪಾಸ್ ಆಗಿ 8th ಬಂದಿರಿ. ಇಲ್ಲಿ 8th ಬಂದ್ಮೇಲೆ ನೀವು ಪ್ರೈಮರಿಯಿಂದ ಹೈಸ್ಕೂಲ್ ಬಂದ ಏನು ಸ್ವಲ್ಪ ದೊಡ್ಡವರಾದ್ರಿ ಅಂತ ಅರ್ಥ. ಇಲ್ಲಿ ನಿಮಗ ಏನಂದ ಸ್ವಲ್ಪ ಜವಾಬ್ದಾರಿಗಳು ಬರ್ತಾವ. ಇನ್ನು 2 ವರ್ಷಕ್ಕ ಕಂಪ್ಲೀಟ್ ಮಾಡಿದ್ರೆ 3ನೇ ವರ್ಷ ನಾವು 10th ಬರ್ತೇವಿ. ಆ 10th ಬರ್ತೀವಿ ಅಂತಂದ್ಮೇಲೆ ನಿಮಗೆ ಎಲ್ಲೋ ಒಂದ್ ಕಡೆ ಟೆನ್ಷನ್. 10th ಬೋರ್ಡ್ ಎಕ್ಸಾಮು, ಅದು 2ನೇದ್ದು ಮನ್ಯಾಗ ಕಿರಿಕಿರಿ ಸ್ಟಾರ್ಟ್ ಮಾಡಕೈತಿ. ಏನಂತ ಹೇಳಿ, ಹೈಸ್ಕೂಲ್ ಹೊಂಟಿ, ಇನ್ನೊಂದ್ 3 ವರ್ಷ ಕಾಲೇಜ್ ಹೋಗ್ತಿ, ಚಂದಾಗ ಅಭ್ಯಾಸ ಮಾಡು ಅಂತ ಹೇಳಿ ಅಲ್ಲ. ನಿಮಗದ 1 ಲಕ್ಷ ಇಲ್ಲಿ ಒಂದೇ ಒಂದು ನೀವು ತಲೆಯಾಗ ಇಟ್ಕೋಬೇಕು. 8th ಏನಾದ್ರು ನೀವು ಬೇಸಿಕ್ ನೀಟಾಗಿ ಕಲ್ತು ಬಿಟ್ರಿ ಅಂದ್ರ 9th 10th ನಿಮಗ್ ಯಾವುದೇ ತರ ಕಷ್ಟ ಆಗಲ್ಲ. 8th ಅನ್ನೋದೊಂದನ್ನು ಬೇಸಿಕ್. ಫಾರ್ ಎಕ್ಸಾಂಪಲ್, ನಿಮ್ ಮನ್ಯಾಗ ನಿಮಗ ಅಕಸ್ಮಾತ್ ಏನೋ ಒಂದು ಫುಡ್ ರೆಸಿಪಿ ಮಾಡಕ್ಕೆ ಹೇಳ್ಕೊಡ್ತಾರ ಅಂತಂದ್ರ ಅವ್ರು ಫಸ್ಟ್ ನಿಮಗ್ ಕಲ್ಸೋದ ಉಳ್ಳಾಗಡ್ಡಿ ಹೆಂಗ್ ಕಟ್ ಮಾಡ್ಬೇಕು, ಯಾವ ರೆಸಿಪಿಗೆ ಉಳ್ಳಾಗಡ್ಡಿ ಯಾವ ಟೈಪ್ ಕಟ್ ಮಾಡ್ಬೇಕು. ಹಂಗನ ವಾಪಸ್ ನಿಮಗ ಚಾ ಇಡ್ಬೇಕಂತಂದ್ರ ಎಷ್ಟು ಕಪ್ ಚಾಕ ಎಷ್ಟು ಕಪ್ ನೀರ್ ಬೇಕು, ಹಾಲು ಎಷ್ಟು ಬೇಕು, ಸಕ್ರಿ ಎಷ್ಟು ಬೇಕು, ಇವನ್ನೆಲ್ಲ ಮೊದ್ಲಾಗ ಹೇಳ್ಕೊಡ್ತಾರಲ್ಲ ನಿಮ್ಗ. ಚಾ ಪುಡಿ ಎಷ್ಟು ಬೇಕು ಅಂತ ಹೇಳಿ. ಹಂಗ ಸೇಮ್ ನೀವು 8th ಪರ್ಫೆಕ್ಟ್ ಆಗಿ ಕಲಿತೀರಿ, ಈ ಬೇಸಿಕ್ ಪರ್ಫೆಕ್ಟ್ ಆಗಿ ಕಲಿತೀರ ಅಂದ್ರ 9th ಮತ್ತೆ 10th ಬಹಳ ಈಸಿಯಾಗಿ ಹೋಗ್ಬಿಡ್ತೀವಿ. ನೀವು ಬಹಳ ಈಸಿಯಾಗಿ ಸ್ಕೋರ್ ಜಾಸ್ತಿ ಮಾಡ್ಬೋದು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, 8th ಓಕೆ ಲೆಟ್ ದೆಮ್ ಪಾಸ್, ನಮ್ಗೆ ಪಾಸ್ ಮಾಡೋದು ಬಿಡ್ತಾರ ಬಿಡು. ಹಾ ತಪ್ಪ ಇಲ್ಲೇ ಮಾಡೋದು. ನೀವು ಏನ್ ಬೇಕು, ಪರ್ಫೆಕ್ಟ್ ಆಗಿ ಕಲಿಬೇಕು. ಮುಂದೆ 2 ವರ್ಷ ಆರಾಮ್ ಇರ್ತೀರಿ. ಈಗ ಏನಾದ್ರು ನೀವು ಪರ್ಫೆಕ್ಟ್ ಆಗಿ ಕಲಿಲಿಲ್ಲ, ಮುಂದೆ ತ್ರಾಸ ಐತಲ್ಲ ಅನ್ಭವ್ಸೋರ್ ನೀವು ಅಲ್ಲ. ಓಕೆ, ಹಾಗಾದ್ರೆ ನಾನ್ ನಿಮ್ಗೆ ಹೇಳೋದು ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ನಿಮಗ್ ಬೇಕಾಗಿದ್ದೇನು, ಮ್ಯಾಥ್ಸ್ ಈಸಿಯಾಗಿ ಕಲಿಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ನಾವು ಮಾಡ್ತೀವಿ ಅಲ್ಲ. ನಮ್ದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಕಂಟಿನ್ಯೂ ನಿಮ್ಗೆ ಆ ವಿಡಿಯೋಸ್, ಬೇಸಿಕ್ ವಿಡಿಯೋ ಅವೆಲ್ಲ ಸಪ್ರೇಟ್ ಬರ್ತಾ ಇರ್ತೈತಿ. ಅವ್ನ ನೋಡ್ಕೊಂತೀರಿ. ಯಾವುದೋ ಒಂದು ಮೊಬೈಲ್ ತಗೊಳ್ಳೋದು, ಮನ್ಯಾಗ ಬಯಸ್ಕೊಳ್ಳೋದು, ಆ ಮೊಬೈಲ್ದಾಗ ಏನೇನೋ ಗೇಮ್ಸ್ ಆಡೋದು ಮಾಡೋಕ್ಕಿಂತ ಒಂದ್ 10 ನಿಮಿಷ ಆಗ್ಲಿ, ನಂದೇ ಅಂತ ಹೇಳಲ್ಲ, ಯಾವುದೇ ಒಂಥರ ನಾವು ನಿಮ್ಗೆ ಸಂಬಂಧಪಟ್ಟಿದ್ದ ಮ್ಯಾಚಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ನೋಡ್ರಿ. ಅಲ್ಲಿ ನೀವು ಇಷ್ಟು ನೋಡಿದಾಗ ಇಷ್ಟಾದ್ರೂ ಏನ್ ಗಳಿಸ್ತೀರಿ, ನಿಮ್ಗೊಂದು ನಾಲೆಜ್ ಬರ್ತೈತಿ, ನಿಮ್ಗೊಂದು ತಿಳುವಳಿಕೆ ಬರ್ತೈತಿ ಅಲ್ಲ. ಹಾಗಾದ್ರೆ ಇವತ್ತಿಂದ ನೀವು 8ನೇ ತರಗತಿಯ ಫಸ್ಟ್ ಚಾಪ್ಟರ್ ವರ್ಗ ಮತ್ತು ಘನ. ನಿಮ್ ನೆನಪಿರ್ಲಿ, ಈ ವರ್ಷ 2026ನೇ ಇಸ್ವಿಗೆ ನಿಮಗ ಮ್ಯಾಥ್ಸ್, ನಿಮಗ ಗಣಿತದ ಸಿಲೆಬಸ್ ಚೇಂಜ್ ಆಗೈತಿ. NCERT ಸಿಲೆಬಸ್ ಆಗೈತಿ. ಯಾಸ್ ಇಟ್ ಈಸ್ KV ಸ್ಟೂಡೆಂಟ್ಸ್ ಏನ್ ಕಲಿತಾರ ಸೇಮ್ ನೀವ ಕಲಿತೀರಿ. ಯಾರು CBSE ಕಲಿತಾರ ಸೇಮ್ ನೀವು ಕಲಿತೀರಿ. ಈ ಕ್ವಶನ್ ಪೇಪರ್ ನಿಮಗ್ ಮೊದ್ಲು ಅಭ್ಯಾಸ ಅವು ಇವು ಅಂತ ಬಂತು. ಈಗ ಅಭ್ಯಾಸ ಅದು ಏನು ಬರಲ್ಲ, ಆಯ್ತಾ. ಅಲ್ಲಿ ಇದನ್ನು ಮಾಡಿ ನೋಡಿ ಏನೋ ಬರ್ತಾವ. ನಾ ಪೇಜ್ ವೈಸ್ ನಾ ಹಾಕ್ತೀನಿ. ಕನ್ನಡ ನಿಮ್ದವ್ರಿಗೆ ನಾ ಪೇಜ್ ವೈಸ್ ಹಾಕ್ತೀನಿ. ಇಂಗ್ಲಿಷ್ ನಮ್ದವ್ರಿಗೂ ಪೇಜ್ ನಂಬರ್ಸ್ ಎಲ್ಲ ಕೊಟ್ಟಿರ್ತೀನಿ. ಅದ್ರ ಪ್ರಕಾರ ನೀವು ನೋಡ್ಕೊಂತ ಹೋಗ್ಬೇಕು. ಯಾವಾಗ್ಲೂ ಮ್ಯಾಥ್ಸ್ ಕಲಿಬೇಕಾದ್ರೆ ನಿಮ್ ಮುಂದೆ ಯಾವಾಗ್ಲೂ ಟೆಕ್ಸ್ಟ್ ಬುಕ್ ಇಟ್ಕೋಬೇಕು. ನಾವು ಬರೀ ಇದನ್ನ ಕ್ವಶನ್ ಬರ್ತೀವಿ ಅಂದ್ರೆ ನಿಮ್ಗೆ ಬೋರ್ಡ್ ಸಾಲಲ್ಲ, ಆಯ್ತಾ. ಓಕೆ, ಸೊ ಲೆಟ್ಸ್ ಬಿಗಿನ್ ವರ್ಗ ಮತ್ತು ಘನ. ಈ ವರ್ಗ ಮತ್ತು ಘನ ಒಳಗ ಇವತ್ತ ಈ ವಿಡಿಯೋ ಒಳಗ ನಿಮಗ ಫಸ್ಟ್ ನಾ ಸ್ಟಾರ್ಟ್ ಮಾಡೋದು ಯಾವುದು, ವರ್ಗ ಅಂದ್ರೇನು. ಈ ವರ್ಗ ಅಂತ ಬರಬೇಕಾದ್ರ ನೋಡ್ರಿ, ವರ್ಗ ಅಂತ ಬರಬೇಕಾದ್ರ ನಾವೇನು ಕಲಿಬೇಕು, ಫಸ್ಟ್ ಅಂಕೆ ಮತ್ತು ಸಂಖ್ಯೆಗಳು. ಯಾವುದು, ಅಂಕೆ ಮತ್ತು ಸಂಖ್ಯೆ. ಅಂಕಿ ಮತ್ತು ಸಂಖ್ಯೆ ಅಂದ್ರೇನು ನಿಮಗ್ ಗೊತ್ತು. 0, 1, 2, 3 ಅಪ್ ಟು 9, ಆಯ್ತಾ. ಇಲ್ಲಿ ಮತ್ತೆ ಏನ್ ತಗೊಂತೀವಿ, 10, 11 ಅಪ್ ಟು 99. ನೋಡಿರ್ಲಿ, ನಾ ತೋರಿದ್ದು 20 ಅಲ್ಲ, 99. ಇಲ್ಲಿ 100, 101, 102 ಎಷ್ಟು, 999. 1000, 1001, 1002 ಹಿಂಗ ಕಂಟಿನ್ಯೂ ಹೊಡೆದ್ರ ನಿಮ್ಗೆ ಇಲ್ಲಿ ಎಷ್ಟು ಗೊತ್ತಾ, 9999. ನೀವು ಕೇಳ್ಬೋದ ಹಂಗಂದ್ರ, ಸರ್ ಏನ್ರಿ ಇವು 1, 2, 3 4 ಬಂದ ಬರ್ತಾವು, ನೀವು ತಪ್ಪು ಮಾಡಿದ್ರಿ ಸರ್. ಇಲ್ಲಿ 1 ಬರಿಬೇಕಾಯ್ತು, ಇಲ್ಲಿ 10 ಬರಿಬೇಕಾಯ್ತು, ಇಲ್ಲಿ 11 ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಲ್ಲ. ಮೂಲ ಗಣಿತ ಒಳಗ ನಿಮಗ ಬೇಕಾಗಿದ್ದು ಸಿಗೋದು ಇಲ್ಲೇ 0 ಇಂದ 9. ಈಗ ನಾವೇನ್ ಕರಿತೀವಿ, 1 ಅಂಕೆಯ ಸಂಖ್ಯೆಗಳು.
ಇದನ್ನ ಏನ್ ಕರಿತೀವಿ 10 11ರಿಂದ 99 ಮಟ 1 2 ಒಂದು 2 ಅಂಕೆಯ ಸಂಖ್ಯೆಗಳು, 1 ಅಂಕೆಯ ಸಂಖ್ಯೆಗಳು, 2 ಅಂಕೆಯ ಸಂಖ್ಯೆಗಳು. ಹಂಗ ನೀನೇನಾಯ್ತು? ಹಾ, ವೆರಿ ಗುಡ್. ಎಷ್ಟು? 3 ಅಂಕೆಯ ಸಂಖ್ಯೆಗಳು, 100ರಿಂದ 100, 1 2 3. ಹಾ, ಈಗ ಹೇಳ್ರಿ. ಆಹಾ, ಶಾನೆ ಅದೇ ನಮ್ಮ ಹುಡುಗರಂಗಂದ್ರೆ ಎಷ್ಟು? 1 2 3 4, 4 ಅಂಕೆಯ ಸಂಖ್ಯೆಗಳು. ಹಾಗಾದ್ರೆ 0ಯಿಂದ 9 1 ಅಂಕೆಯ ಸಂಖ್ಯೆ, 10ರಿಂದ 99 2 ಅಂಕೆಯ ಸಂಖ್ಯೆ, 100ರಿಂದ 999 3 ಅಂಕೆಯ ಸಂಖ್ಯೆ. ಹಿಂಗೆ ಹಿಂಗೆ ಹೇಳ್ಕೊಂತ ಹೋಗ್ತಾರೆ. ಆಯ್ತಾ? ಇಷ್ಟೊಂದು ನೀವು ಪರ್ಫೆಕ್ಟ್ ಆಗಿರಲ್ಲ. ಹಾಗಾದ್ರೆ ಮುಂದೆ ಇದರಲ್ಲಿ 1ರಿಂದ 9 10ರಿಂದ 99 ಅಂಕೆ ಮತ್ತು ಸಂಖ್ಯೆಗಳು ಏನಂತ ಗೊತ್ತಾದ್ಮೇಲೆ ನಿಮಗ ಬೇಕಾಗಿದ್ದು ನೆಕ್ಸ್ಟ್ ಇವೆಲ್ಲದಲ್ಲಿ ನಿಮ್ಗೆ ಏನ್ ಸಿಗುತ್ತಾ? ಸ್ವಾಭಾವಿಕ ಸಂಖ್ಯೆಗಳು ಸಿಗ್ತಾವ, ಪೂರ್ಣಾಂಕಗಳು ಸಿಗ್ತಾವ ಅಲ್ಲ. ನಿಮ್ಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನ್ ಗೊತ್ತೈತಿ? ಸ್ವಾಭಾವಿಕ ಸಂಖ್ಯೆಗಳನ್ನ ನಾವ್ ಏನಿಂದ ಗುರ್ತ ಮಾಡ್ತೀವಿ, ಆಮೇಲೆ ಪೂರ್ಣಾಂಕಗಳನ್ನ W ದಿಂದ ಗುರ್ತ ಮಾಡ್ತೀವಿ, ಆಮೇಲೆ ಪೂರ್ಣ ಸಂಖ್ಯೆಗಳು ಇರ್ಬೋದು, ಅವು ಬೇರೆ ಬೇರೆ ಎಲ್ಲಾನು ಬರ್ತಾವ. ಅಂದ್ರೆ ನಿಮ್ಗ Z ಬರ್ಬೋದು, I ಬರ್ಬೋದು ಅಲ್ಲ. ಇವೆಲ್ಲಾನು ಇನ್ನೊಂದು ವಿಡಿಯೋದ ತಿಳಿಸ್ಕೊಡ್ತೀನಿ. ಈಗ ನಾವು ಕಾನ್ಸಂಟ್ರೇಷನ್ ಇದಕ್ಕೆ ಮಾಡೋಣ, ಪೂರ್ತಿಯಾಗಿ ವರ್ಗ ಮತ್ತು ವರ್ಗಮೂಲ, ಘನ ಮತ್ತು ಘನಮೂಲಗಳು. ಆಯ್ತಾ? ಹಾಗಾದ್ರೆ ನಿಮಗ ಗುಣಾಕಾರ ಅನ್ನೋದು ಬರುತ್ತೆ, ಗುಣಾಕಾರ ಬರುತ್ತೆ. ಗುಣಾಕಾರ ಅಂದ್ರೆ ಏನು? 1 × 2 = 2. ಸರ ಏನ್ರಿ, ನಾವು 2ನೇ ತರಗತಿ 3ನೇ ತರಗತಿಗಳು ಕಲ್ತು ಬಿಟ್ಟೇವಿ ಇದು ಗುಣಾಕಾರ ಅಲ್ಲ. ಕೂಡ್ಸೋದು ಕಲ್ತು ಬಿಟ್ಟಿವಿ, ಮತ್ತೆ ಅದನ್ನ ಹೇಳ್ಕೊಡಕ್ ಹೋಗ್ಬೇಡ್ರಿ. ಹಾ. ವರ್ಗ ಅಂತ ಬಂದಾಗ ಇಲ್ಲಿ 1 × 2 = 2. ಇದು ಬರೀ ಗುಣಾಕಾರ ಅಷ್ಟ ಆಯ್ತು. ವರ್ಗ ಅಂತ ಬಂದಾಗ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರತಕ್ಕಂತ ಗುಣಲಬ್ಧ. ಈ ನೋಡಿ, ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ 2 ಟೈಮ್ ಅಷ್ಟೇ ಗುಣಿಸ್ಬೇಕು. 2 × 2 = 4. ನೋಡ್ರಿ, ಈಗ ಇದಕ್ಕ ಮತ್ತ ಇವಕ್ಕ ಡಿಫ್ರೆನ್ಸ್ ಐತಲ್ಲ. ಇಲ್ಲಿ ಬೇರೆ ಸಂಖ್ಯೆಯಿಂದ ಗುಣಾಕಾರ ಆಗುತ್ತೆ, ಇದನ್ನ ಗುಣಾಕಾರ ಗುಣಲಬ್ಧ ಸಿಗುತ್ತೆ ನಮಗ್. ಆದ್ರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದು ಟೈಮ್ ಸರ್ ಆ ಸಂಖ್ಯೆನ ಒಂದರಿಂದ ಗುಣಿಸಿದ್ರೆ 1 ಸಿಗುತ್ತೆ. 2ರಿಂದ 2 ಗುಣಿಸಿದ್ರೆ 4 ಆಗುತ್ತೆ. ಹೌದಾ? ಹಾಗಾದ್ರೆ ಇದು ವರ್ಗ ಹೆಂಗ್ ಆಕೈತಿ ಸರ್? ನಾವು ಹೆಂಗ್ ಬರಿಬೇಕು? ಅಯ್ಯೋ, ಬಹಳ ಸಿಂಪಲ್ ಇದು. ಈ ಚಾಪ್ಟರ್ ಅಂಕಿ ಬಹಳ ಈಸಿ. ನಾನು ನಿಮ್ಗೆ ಹೇಳ್ತೇನೆ, ಆಕ್ಚುಲಿ ಈ ಚಾಪ್ಟರ್ ನೀವು 8th ಫಸ್ಟ್ ಇಟ್ಟಾರಲ್ಲ, ನೀವು ಬಹಳ ಎಂಜಾಯ್ ಮಾಡ್ಕೊಂತ ಕಲಿತೀರಿ. ಯಾಕಂದ್ರೆ ನಿಮ್ ಎಲ್ಲರಿಗೂ ಹೇಳಿ ನಾನು, ನಮ್ ಕನ್ನಡ ಮಾಧ್ಯಮ ಹುಡುಗರಿಗೆ ಏನೈತಿ 1ರಿಂದ 25 25 30 ಮಟ ಏನೈತಲ್ಲ, ಮಗ್ಗಿ ಬಹಳ ಚಂದಾಗಿ ಬರ್ತಾವ. ಹೌದಾ? ಪರ್ಫೆಕ್ಟ್ ಆಗ್ಲೇಬೇಕು. ಇದು ಮಗ್ಗಿ 1ರಿಂದ 30 ಮಟ ಕಲ್ತು ಬಿಡ್ರಿ, ನೀವೆಲ್ಲ ಹೊಡೆದು ಹಾಕ್ಬಿಡ್ತೀರಿ. ಆಯ್ತಾ? ಓಕೆ, ನೋಡ್ರಿ, ನಾ ಹೇಳೋದು 1 × 1 = 1, 2 × 2 = 4, 3 × 3 = 9, 4 × 5 = 16, 5 × 5 = 25, 6 × 6 = 36, 7 × 7 = 49, 8 × 8 = 64, 9 × 9 = 81, 10 × 10 = ಸರ ಇದೇನ್ರಿ ಸರ ಮತ್ತು ಮಗ್ಗಿನ ಬರದ್ರಿ? ಈಗಿನ ಸ್ಟೆಪ್ ನೋಡ್ತಿರಲ್ಲ, ಏನಾಗುತ್ತೆ ನೋಡಿ. 1 × 1 = ಏನಾಗುತ್ತೆ? ಅದು 1 ಸ್ಕ್ವೇರ್, 1ರ ವರ್ಗ. ಇದಕ್ಕೇನ್ ಕರಿತೀವಿ ನಾವು? ವರ್ಗ ಅಂತ ಕರಿತೀವಿ. ಹೌದಾ? ಈ ಏನಾಗುತ್ತ? 2ರ ವರ್ಗ. ಈ ಏನಾಗುತ್ತ? 3ರ ವರ್ಗ. ನೋಡ್ರಿ, ಹಾ, ವೆರಿ ಗುಡ್. 4ರ ವರ್ಗ. ಹಾ, ಹೇಳ್ರಿ. 5ರ ವರ್ಗ. ಹಾ, 6ರ ವರ್ಗ, 7ರ ವರ್ಗ, 8ರ ವರ್ಗ, 9ರ ವರ್ಗ, 10ರ ವರ್ಗ. 1ರ ವರ್ಗ, 2ರ ವರ್ಗ, 3ರ ವರ್ಗ. ಇದು 1ರ ವರ್ಗ ಅಂದ್ರೆ 2 ಬಂತು. ವರ್ಗ ಅಂದ್ರೆ ಏನ್ ಕಟ್ಟಿವಿ? 2. ಇದು 2ರ ವರ್ಗ ಅಂದ್ರೆ 2ರ ಘಾತಾಂಕ 2, 3ರ ಘಾತಾಂಕ 2. ಈ ಘಾತಾಂಕ ಇಲ್ಲಿ ಏನ್ ಬರ್ತಾವಲ್ಲ, 2 ಬಂತಂದ್ರೆ ಇದಕ್ಕೆಲ್ಲ ಏನ್ ಕರಿತೀವಿ ನಾವು? ವರ್ಗ ಅಂತ ಕರಿತೀವಿ. 3 ಬಂತಂದ್ರೆ ಘನ. ಅದ್ರ ನೆಕ್ಸ್ಟ್ ಹೋಗೋಣ. ಈಗ ಸದ್ಯದ ಬಗ್ಗೆ ಯೋಚನೆ ಮಾಡೋಣ. ಹಾಗಾದ್ರೆ ಇದು ನೋಡ್ರಿ, A² = A × A ಆಗಿಲ್ಲ? A² = A × A. ನೋಡ್ರಿ, ಇದು A ಆತಂದ್ರೆ
ಇದು ಎ ಮತ್ತ ಎ ಆರ್. ಹೌದಾ? ಓಕೆ. ಈಗ ಇದೆಲ್ಲಾ ನಿಮಗೆ ಈಸಿಯಾಗಿ ಗೊತ್ತಾಯ್ತು. ಇದಾಗ ಯಾವ್ದೇ ತರ ನಿಮ್ಗೆ ಡೌಟ್ಸ್ ಇಲ್ಲ ಅನ್ಕೊಂತೀನಿ. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಹಾಕ್ರಿ, ನಾನು ನಿಮ್ಗೆ ಮತ್ತೊಂದು ಟೈಮ್ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಆಯ್ತಾ? ಇಲ್ಲಿ ನಾ ಬರದಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇಂಟು ಎ ಅಂತ ಹೇಳಿ ಅಲ್ವಾ? ಹಾಗಾದ್ರೆ ಸರ್ 2a ಈಸ್ ಈಕ್ವಲ್ ಟು ಏನು? 2a ಅಂದ್ರ ಎ ಪ್ಲಸ್ ಎ. 2a ಅಂತಂದ್ರ ಎ ಪ್ಲಸ್ ಎ, ಎರಡು ಎ ಆಕೈತಿ. ಅದ ಅಕಸ್ಮಾತ್ ಇದು ಘಾತ ಮೇಲೆ ಬಂತಂದ್ರೆ ಏನಾಗುತ್ತೆ? ಸ್ಕ್ವೇರ್ ಆಗುತ್ತೆ. ಅಕಸ್ಮಾತ್ ನಾ ಇದಕ್ಕೆ ಇನ್ನೊಂದು ಎ ಸೇರಿಸಿದೆ, ಎ ಪ್ಲಸ್ ಎ ಅಂತೇಳಿ, ಇದೆಷ್ಟಾಯ್ತು? 3a ಆಯ್ತು. ಎಷ್ಟಾಯ್ತು? 3a. ಅದ ಅಕಸ್ಮಾತ್ ಇದಕ್ಕೆ ನಾ ಇನ್ನೊಂದು ಎ ಸೇರಿಸಿದೆ ಅಂತ ತಿಳ್ಕೊರಿ, ದಿಸ್ ಈಸ್ ಈಕ್ವಲ್ ಟು ಎ ಇಂಟು ಎ ಇಂಟು ಎ. ಏನಾಗುತ್ತ? ಎನ ಘಾತಾಂಕ 3. ಇಲ್ಲೇನು ಮಾಡ್ತೀರಿ? ಇಲ್ಲಿ ಸಹಗುಣಕಗಳನ್ನ ಕೂಡಿಸ್ತೀರಿ. ಇಲ್ಲಿ ಸಹಗುಣಕಗಳನ್ನ ಗುಣಿಸ್ಬೇಕು, ಮತ್ತೆ ಇಲ್ಲಿ ಎ ಎಷ್ಟಿರ್ತಾವಲ್ಲ ಅಷ್ಟದ ಘಾತಾಂಕವನ್ನ ಇಡಬೇಕು. ಒಂದು ಕಂಪಲ್ಸರಿ ಸಜಾತಿಯ ಪದಗಳು ಇರಬೇಕು ಮತ್ತು ವಿಜಾತಿಯ ಪದಗಳು ಇರಬಾರ್ದು. ಹೌದಾ? ಈ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಈಜಾಕಿ ಇಲ್ಲಿ ಹೇಳಕತ್ತೀನಿ ಅಂದ್ರೆ ಮುಂದೆ ನಿಮ್ಗೆ ಯೂಸ್ ಆಗುತ್ತೆ, ಈ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಓಕೆ. ಹಾಗಾದ್ರೆ ನಾ ಮತ್ತೆ ಮೊದಲಿಗೆ ಇದಕ್ಕ ಬರ್ತೇನೆ. ಹೊಳ್ಳಿ ಇಷ್ಟೆಲ್ಲ ಆಯ್ತು. ಇವಕ್ಕೆ ಏನ್ ಕರಿತೀರಿ? ವರ್ಗಗಳು, ವರ್ಗ ಸಂಖ್ಯೆಗಳು. ನೋಡ್ರಿ ಇಲ್ಲಿ ಕರೆಕ್ಟ್. 0, 1, 4, 9, 16, 25, 36, 49 ಇವೆಲ್ಲ ಏನ್ ಬರ್ತಾವಲ್ಲ ಈ ಸೇರಿ ಇಷ್ಟು, ಇವೆಲ್ಲ ಏನು ಪೂರ್ಣ ವರ್ಗಗಳು ಅಂತ ಹೇಳ್ತೇವೆ ನಾವು. ಯಾವುದು? ಪೂರ್ಣ ವರ್ಗಗಳು. ಹಾಗಾದ್ರೆ 2, 3 ಇವು ಪೂರ್ಣ ವರ್ಗಗಳು ಹೌದಾ? ಅಲ್ಲ. 2, 3 ಪೂರ್ಣ ವರ್ಗಗಳು ಅಲ್ಲ. ಯಾಕೆ ಪೂರ್ಣ ವರ್ಗಗಳು ಅಲ್ಲ? ಪೂರ್ಣ ವರ್ಗಗಳು ಅಂದ್ರೆ ಏನ್ ಮಾಡಬೇಕು? ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ. ಇಲ್ಲಿ 2 2 4 ಆಯ್ತು, 1 1 1 ಆಯ್ತು. ಇಲ್ಲಿ ನಡಕ್ಕೆ ಇರ್ತಕ್ಕಂಥ ಯಾವ ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ. ಪಾಯಿಂಟ್ ಕ್ಲಿಯರ್? ಓಕೆ. ಹಾಗಾದ್ರೆ ಇದು ನಡಕ್ ಬಂತು 5, 6, 7, 8 ಇವು ಹೌದು, ಇವು ಪೂರ್ಣ ವರ್ಗಗಳು ಅಲ್ಲ. ಪೂರ್ಣ ವರ್ಗಗಳು ಯಾವುದು? 0, 1, 4, 9, 16, 25, 36, 49, 81. ಇಷ್ಟ ಅಲ್ಲ, ಮುಂದೆ 11, 11, 121 ಅವು ಎಲ್ಲ ಬರ್ತೈತಿ. ಅದು ಬಂದಾಗ ಹೇಳ. ಓಕೆ. ನಿಮಗ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು. ಇವೆಲ್ಲ ಏನಿವು ಪೂರ್ಣ ವರ್ಗಗಳು, ಇವು ವರ್ಗ ಸಂಖ್ಯೆಗಳು. ಮುಂದೆ ಏನಾಗುತ್ತೆ? ಸಿಂಪಲ್ ಆಗಿ ನೋಡ್ರಿ, ನಿಮಗ ಬಿಡಿ ಸಂಖ್ಯೆ ಮತ್ತು 10ರ ಸಂಖ್ಯೆ 100ರ ಸಂಖ್ಯೆ ಗೊತ್ತಾ? ಬಿಡಿ 10, 100 ಎಲ್ಲ ಬರ್ತದಲ್ಲ ಹಂಗೆ. ಈಗ ಇದ್ರಾಗ ಬಿಡಿ ಸಂಖ್ಯೆಗಳು ಯಾವ್ದವು? ಇವೆಲ್ಲ ಬಿಡಿ ಸಂಖ್ಯೆಗಳು. ಹೌದಾ? ನಾವೊಂದು ನೋಡ್ರಿ, ಈಗ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4, 3 ಸ್ಕ್ವೇರ್ ಈಸ್ ಈಕ್ವಲ್ ಟು 9, 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16. ನಾನು ಇದನ್ನ ಇಲ್ಲಿ ಬರ್ತೀನಿ, 5 ಸ್ಕ್ವೇರ್ ಈಸ್ ಈಕ್ವಲ್ ಟು 25. ಸರ್ ಅದನ್ನ ಲೈನ್ ಬಿಟ್ಟು ಯಾಕೆ ಬರೋದ್ರೆ ನೀವು? ಲೈನ್ ಬೈ ಲೈನ್ ಬರೀಬೇಕಲ್ಲ. ತೋರಿಸ್ತೇನೆ. 6 ಸ್ಕ್ವೇರ್ ಏನೈತಿ? 36. ನೋಡಿ, 6 ಸ್ಕ್ವೇರ್ ಈಸ್ ಈಕ್ವಲ್ ಟು 36. 7 ಸ್ಕ್ವೇರ್ ಈಸ್ ಈಕ್ವಲ್ ಟು 49. 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64. 9 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು? 81. ನೋಡಿ, ಈ ಬಿಡಿ ಸಂಖ್ಯೆ ನೋಡ್ರಿ, 1, 4, 9, 6. ಇದು ಬಿಡಿ ಸಂಖ್ಯೆ ನೋಡ್ರಿ, 1, 4, 9, 6. ಹಾಗಾದರೆ ವರ್ಗ ಮಾಡಿದಾಗ ಪೂರ್ಣ ವರ್ಗ ಸಂಖ್ಯೆಗಳು ಇವೆಲ್ಲ ಏನು ಬರ್ತಾವಲ್ಲ, 1, 4, 9, 6 ಇದಷ್ಟ ಅಲ್ಲ. 1, 4, 9, 6 ಮತ್ತೆ 5 ಇವೆಲ್ಲ ಕೇಳ್ತದೆ ಬಿಡಿ ಸಂಖ್ಯೆಗಳು ಬಂದ್ರೆ ಮಾತ್ರ ಪೂರ್ಣ ವರ್ಗಗಳು. ಅಕಸ್ಮಾತ್ ಇದನ್ನ ಬಿಟ್ಟು ಈ 2, 3, 7, 8 ಇವೆಲ್ಲ ಏನಿವು ಪೂರ್ಣ ವರ್ಗ ಸಂಖ್ಯೆದ ಬಿಡಿ ಸ್ಥಾನಕ್ಕೆ ಬಂದ್ರೆ ಇವು ಪೂರ್ಣ ವರ್ಗಗಳು ಅಲ್ಲ ಅಂತ ಹೇಳ್ಬಿಡಬೇಕು. ಫಾರ್ ಎಕ್ಸಾಂಪಲ್ ನಾ ಹೇಳಿದೆ
25 ಬಂತಂದ್ರೆ ಇದು ಪೂರ್ಣ ವರ್ಗ ಹೌದು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕ 5 ಗೊತ್ತೈತಿ, 25 ಬಂದ್ಬಿಡೈತಿ. ಅದೇ 26, 28 ಬಂತಂದ್ರ ಇಲ್ಲಿ 8 ಕೊನೆ ಬಂದ್ಬಿಡೈತಿ. 28 ಬಂದ್ರೆ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹೌದಾ? ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ನಾ ಹೇಳಿದೆ 26 ಅಂತೇಳಿ. 26 ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಬಿಡಿ ಸಂಖ್ಯೆ 6 ಬಂದೈತೆ ಹೌದು, ಆದ್ರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹೌದಾ? ಯಾಕಲ್ಲ? ನಮ್ಗೆ 25 ಆದ್ಮೇಲೆ ಏನ್ ಸಿಗುತ್ತ? 36 ಸಿಗೈತಿ. 25ರಿಂದ 36 ಒಳಗೆ ಯಾವುದೇ ತರ ಆ ಸಂಖ್ಯೆಗಳು ಬಂದ್ರು ಅವು ಪೂರ್ಣ ವರ್ಗಗಳು ಅಲ್ಲ. ಪಾಯಿಂಟ್ ಕ್ಲಿಯರ್? ನೋಡಿ, 1 0 1 4 9 6 5 ಇವೆಲ್ಲ ಏನಿವು ಪೂರ್ಣ ವರ್ಗ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಇರ್ಬೇಕು. ಇವು ಬಂದಾಗ ಮಾತ್ರ ಏನಕ್ಕೈತಿ ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳ್ತೇವೆ. ಇಲ್ಲ ಅಂದ್ರ ಇಲ್ಲ. ಹೌದಾ? ಈಗ ಒಂದು ಸಿಂಪಲ್ ಆಗಿ ಒಂದು ಮ್ಯಾಜಿಕ್ ತೋರಿಸ್ತೇನೆ ನೋಡ್ರಿ ನಿಮ್ಗೆ, ಒಂದು ಜಾದು. ನೀವು ಕುತ್ಕೊಂಡು ಒಂದು ಬಹಳ ಸಿಂಪಲ್ ಆಗಿ ಏನ್ ಬರೀಬೇಕು? 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇಂಟು 1 ಈಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು 2 ಈಸ್ ಈಕ್ವಲ್ ಟು 4. ಹಿಂಗ ಒಂದು 50 ಮಟ 50 ಸ್ಕ್ವೇರ್ ಮಟ ಬರ್ಬಿಡಿ ಸರ್. ಜಾಸ್ತಿ ಬೇಡ. ಎಷ್ಟು? 50 ಸ್ಕ್ವೇರ್. 50 ಸ್ಕ್ವೇರ್ ಈಸ್ ಈಕ್ವಲ್ ಟು 9 ತಗೊಂತೀನಿ. 50 ಇಂಟು 50 ಈಸ್ ಈಕ್ವಲ್ ಟು 2500. ಇಲ್ಲಿಂದ ಇಲ್ಲಿ ಮಟ ನಡಕ್ಕೆ ಎಷ್ಟು ಗೊತ್ತಲ್ಲ ಅಷ್ಟು ಒನ್ ಟೈಮ್ ಬರೋದ ತೆಗದ ಫಸ್ಟ್ ಒಂದ್ ಕಡೆ ಒಂದ್ ಪೇಜ್ನ್ಯಾಗ ಆನ್ಸರ್ ಶೀಟ್ ಒಳಗೆ ಬರದ ಇನ್ನು ರೆಡಿ ಮಾಡಿ ಇಟ್ಕೋಬೇಕು. ಯಾವಾಗ್ಲೂ ಒಂದು ಆನ್ಸರ್ ಶೀಟ್ನಾಗ ಇದು ಬರೆದು ಇಟ್ಕೊಂಡಿರಿ, ಯಾಕಂದ್ರೆ ಬಹಳ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ನೀವು ಇನ್ನೊಂದು ಲೆಕ್ಕ ಏನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1, 11 ಸ್ಕ್ವೇರ್ ಈಸ್ ಈಕ್ವಲ್ ಟು 121, ಹಂಗ 21 ಸ್ಕ್ವೇರ್, 31 ಸ್ಕ್ವೇರ್, 41 ಸ್ಕ್ವೇರ್, 51 ಸ್ಕ್ವೇರ್, 61 ಸ್ಕ್ವೇರ್, 71 ಸ್ಕ್ವೇರ್, 81 ಸ್ಕ್ವೇರ್, 91 ಸ್ಕ್ವೇರ್. ಇವನು ಈಸ್ ಈಕ್ವಲ್ ಟು ಇವನು ಕಂಡಿಡೀರಿ. ಎಷ್ಟು? ಬೇರೆ ಏನು ಬೇಡ. 1, 11, 21, 31, 41 ಇದೆಲ್ಲ ಕೂಡಿಸಿ ಒಂದ ಬರ್ದಿರ್ಬೇಕು. ಇದಾದ್ಮೇಲೆ ನಾ ಹೇಳ್ತೇನೆ 15 ಸ್ಕ್ವೇರ್, 25 ಸ್ಕ್ವೇರ್, 35 ಸ್ಕ್ವೇರ್, 45 ವರ್ಗ, 55 ವರ್ಗ, 65 ವರ್ಗ, 75 ವರ್ಗ, 85 ವರ್ಗ, 95 ವರ್ಗ, ಇಷ್ಟ ಮಾಡಿ. ಹೌದಾ? ನೋಡ್ರಿ, ಇಲ್ಲಿ ನಾ ತಗೊಂಡಿದ್ದು ಓನ್ಲಿ ಕೇವಲ ಮತ್ತು ಕೇವಲ ಯಾವುದು 1, 11, 21, 31 ನಡಕ್ಕೆ ಯಾವುದು ಬೇಡ. ಇಲ್ಲಿ ಏನ್ ತೊಂದ್ವಿ? 15, 25, 35, 45, 55. ಇದಾದ ಮೇಲೆ ನಾ ಹೇಳೋದು 10 ಸ್ಕ್ವೇರ್, 20 ಸ್ಕ್ವೇರ್, 30 ಸ್ಕ್ವೇರ್, 40 ಸ್ಕ್ವೇರ್, 50 ಸ್ಕ್ವೇರ್, 60 ಸ್ಕ್ವೇರ್, 70 ಸ್ಕ್ವೇರ್, 80 ಸ್ಕ್ವೇರ್, 90 ಸ್ಕ್ವೇರ್, 100 ಸ್ಕ್ವೇರ್. ಇವನ್ ಇಷ್ಟ ಫುಲ್ಫಿಲ್ ಮಾಡ್ರಿ, ನಡ್ಕಿಂದ ಯಾವುದು ಬೇಡ. ಈಗ ಏನ್ ಬರೀತಿರಲ್ಲ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಈ ಸಮ್ಸ್ ಬಿಡಿಸ್ಬೇಕಾದ್ರೆ ನಿಮಗ ಇದು ಬಹಳಷ್ಟು ನಿಮ್ಗ ಹೆಲ್ಪ್ ಆಕೈತಿ. ಜಾಸ್ತಿ ನಾನು ನಿಮ್ ನಡ್ಕಿಂದ ಯಾವುದು ಕೇಳಿಲ್ಲ. ಮೊದ್ಲಿಕೆದ್ದು 1 ಸ್ಕ್ವೇರ್ ಇಂದ 50 ಸ್ಕ್ವೇರ್ ಮಟ್ಟ ಅಷ್ಟೇ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್ ಎಷ್ಟು ಬರುತ್ತೆ ಅದ. ಆಮೇಲೆ ಬಂದ್ಬಿಟ್ಟು ಬೇಕಾಗಿದ್ದೇನು ಇದನ್ನ ಈ ಕಾಲಮ್ಸ್ ನೀವು ಪೂರ್ತಿ ಮಾಡ್ಕೋಬೇಕು. ಇಲ್ಲಿ ನಾ ಬೇಕಾ ಇನ್ನೊಂದು ಈಸಿ ಆಗೈತಿ. ಇದನ್ನೆಲ್ಲ ನೀವು ಮಾಡ್ಕೊರಿ. ಇದನ್ನ ಶಾರ್ಟ್ ಕಟ್ ಆಗಿ ಹೆಂಗ್ ಬಿಡಿಸ್ಬೇಕು? 5 ಸ್ಕ್ವೇರ್ ಐತಿ, 15 ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ? ಸೊ ನಾವು 5 ಸ್ಕ್ವೇರ್ ಬಿಟ್ಟೆ ಅಲ್ಲ. 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? 25. ಒಂದು ಮ್ಯಾಜಿಕ್ ನೋಡ್ರಿ. ಈಗ 25 725 ಹೆಂಗ್ ಬರದೆ? ಇದು ನೋಡ್ರಿ, 25 6, 25 12. ನಾ ಏನ್ ಕ್ಯಾಲ್ಕುಲೇಷನ್ ಮಾಡಕತ್ತಿಲ್ಲ, ಕ್ಯಾಲ್ಕುಲೇಷನ್ ಮಾಡಕತ್ತೇನಿ. ಯಾವ್ದೇ ತರ ಗುಣಾಕಾರ ಮಾಡಕತ್ತಿಲ್ಲ. ಬಟ್ ಡೈರೆಕ್ಟ್ ಆಗಿ ಹೆಂಗ್ ಬರಕತ್ತೀನಿ ಈಗ ನೋಡಿ. ಇವೆಲ್ಲಾನು ಕೊನೆಯ ಬಿಡಿ ಸಂಖ್ಯೆಗಳು 5 ಅದಾವಲ್ಲ. ಸೊ 5 ಸ್ಕ್ವೇರ್ 25 ಐತಿ. ಇದು 5 ಸ್ಕ್ವೇರ್ 25 ಬರೋದೇನ. ಬಟ್ ಇದನ್ನ ಹೆಂಗ್ ಮಾಡಿದೆ? ಇದಕ್ಕ 1ನ್ನ 2ರಿಂದ ಗುಣಿಸಿದೆ. ಅಂದ್ರೆ 1 ಆದ್ಮೇಲೆ ಎಷ್ಟು ನಂಬರ್ ಬರ್ತೈತಿ? 2. 1 2 2 2. ಇದು ನೋಡಿ 25 ಸೇಮ್ ಐತಿ. 2ಕ್ಕ 3ರಿಂದ ಗುಣಿಸಿದೆ. ಎಷ್ಟಾಯ್ತು? 3 2 6, 625.
ಕರೆಕ್ಟ್. ಇದಕ್ಕೆ ಎಷ್ಟು ಗುಣಾಕಾರ ಮಾಡಿದೆ? 4ರಿಂದ. 4 ಮೂರ್ಲೆ 12. ಯಾವ ಸಂಖ್ಯೆ ಐತಿ ಆ ಸಂಖ್ಯೆ ನೆಕ್ಸ್ಟ್ ಸಂಖ್ಯೆನು 3 ಇದ್ರ 4, 4 ಇದ್ರ 5, 5 ಇದ್ರ 6 ಹಂಗ್ ಬರ್ಕೊಂತ ಹೋದಾಗ ನಿಮ್ಗೆ ಇದು ಇಷ್ಟು ಕೊಡಿ. ಫಸ್ಟ್ ಹಿಂಗ್ 25 ಬರೋದ್ ಬರ್ರಿ, 5 4 20. ಈಗ 25 ಬರೋದ್ ಬರ್ರಿ, 5 5 25. ನೋಡ್ರಿ ಮಾಡ್ಬೋದಲ್ಲ? ಬೇಕಾದ್ರೆ ಮಾಡ್ಬೋದು ಅಲ್ಲ. ನೆಕ್ಸ್ಟ್ ಇದಕ್ಕೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಸ್ಕ್ವೇರ್ ಬಂದಿತ್ತಲ್ಲ, ಇದನ್ನ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದನ್ನ ಇಲ್ಲಿ ಎನ್ ಸ್ಕ್ವೇರ್ ಐತಂದ್ರೆ ಇಲ್ಲಿ 2 n ಬಂತಂದ್ರ ಇದು ಸಾರಿ ಇದು n ಬಂತಂದ್ರೆ ಇಲ್ಲಿ ಏನಕ್ಕೈತಿ 2 n ಬಂತಂದ್ರೆ ಇದು 1 0 ಬಂತಂದ್ರೆ ಇಲ್ಲಿ ಏನಕ್ಕೈತಿ 2 0 ಬರ್ತಾವು ಅಂತ. ಇಲ್ಲಿ 1 0 ಇತ್ತಂದ್ರೆ ಅಲ್ಲಿ 2 0 ಸ್ಕ್ವೇರ್ ಅಂದಾಗ ನೋಡ್ರಿ. 10 ಅಂದ್ ಏನ್ ಬರುತ್ತೆ? 100. 1 0 ಇದ್ದಿದ್ದು 2 0 ಬಂತು. ಇಲ್ಲಿ 2 0 ಇಡ್ರಿ, 2 ಸ್ಕ್ವೇರ್ ಅಂದ್ರೆ 4, 2 ವರ್ಗ 4. ಹಂಗ ಇಲ್ಲಿ 2 0 ಇಡ್ರಿ, 3 ವರ್ಗ 9. ಇಲ್ಲಿ 2 0 ಇಡ್ರಿ, 4 ವರ್ಗ 16. ಇದು ಉಳ್ಕಿದೆಲ್ಲ ಮಾಡ್ತಿರಲ್ಲ, ಬಹಳ ಸಿಂಪಲ್ ಐತಿ. ಇದಷ್ಟು ನೀವು ಒಂದು ಮತ್ತೆ ಎದಾಗ ಆನ್ಸರ್ ಶೀಟ್ ಒಳಗೆ ಬರ್ಸಿ ಈ ಎಕ್ಸರ್ಸೈಸ್ ಬಿಡಿಸ್ಬೇಕಾದ್ರೆ ನೀವು ಮುಂದಿರ್ಕೊಂಡು ಕುಂದಿರ್ಬೇಕು. ನಾ ಹೇಳ್ತಾ ಇರೋದು ಕೇವಲ ವರ್ಗದ ಮಾತ್ರ. ಆಯ್ತಾ? ಸೊ ಇಷ್ಟೆಲ್ಲ ಬರ್ಕೊಂತೀರಾ? ಓಕೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ವರ್ಗ ಸಂಖ್ಯೆಗಳು ನಾ ಅಂದೆ 25 ಹೆಂಗ್ ಕಂಡಿಡ್ಬೇಕು, 100 ಬಂದಾಗ ಹೆಂಗ್ ಕಂಡಿಡ್ಬೇಕು. ಅಕಸ್ಮಾತ್ ನಿಮಗ 10 ಸ್ಕ್ವೇರ್ ಅಂದಾಗ ಎಷ್ಟು ಬಂತು? 100 ಬಂತು. ಅದ ಅಕಸ್ಮಾತ್ 100 ಸ್ಕ್ವೇರ್ ಅಂತಂದ್ರೆ ಇಲ್ಲಿ 2 0 ಅದಾವಲ್ಲ, ಇಲ್ಲಿ ಏನ್ ಬರ್ತೈತಿ? 1ಕ್ಕೆ 1 4 0, 2 ಇದ್ರೆ 4. ನೆಕ್ಸ್ಟ್ 3 0ಗಳು ಬಂದವು. ಅಲ್ಲಿ 3 0 ಬಂತಂದ್ರೆ ಇಲ್ಲೇನಾಯ್ತು? 6 0 ಆಯ್ತು. ಇಲ್ಲಿ 4 0 ಬಂದವು. ವರ್ಗ ಅಂತ ಬಂದಾಗ ಏನಾಯ್ತು? 1 4 0 ಮತ್ತೊಂದು 4 0. 1 ಇದ್ರೆ 2 ಆಯ್ತು, 2 ಇದ್ದಿದ್ದು 4 ಆಯ್ತು, 3 ಇದ್ದಿದ್ದು 6 ಆಯ್ತು, 4 ಇದ್ದಿದ್ದ 8 ಆಯ್ತು. ಅಂದ್ರೆ ಅದಕ್ಕೆ ಮಲ್ಟಿಪ್ಲೈ ಬೈ 2. ಹಂಗಾದ್ರೆ ಇದು 1 ಅಷ್ಟ ಬಂದಾಗ ಏನ್ರಿ? ಇಲ್ಲ, ಹಂಗಿಲ್ಲ. ಇದು ನೋಡ್ರಿ, ಅಕಸ್ಮಾತ್ 700 ಸ್ಕ್ವೇರ್ ಬಂತು ಅಂತ ತಿಳ್ಕೊರಿ. ಎಷ್ಟು? 700 ಸ್ಕ್ವೇರ್. ನೀವು ಬಹಳ ಸಿಂಪಲ್, 2 ಸ್ಕ್ವೇರ್ ಅಂದ್ರೆ 4 0 2 0 2 0. ನೋಡ್ರಿ, ನೀವು ಸ್ಟಾರ್ಟಿಂಗ್ ಬರೀ 2 ಸ್ಕ್ವೇರ್ 3 ಸ್ಕ್ವೇರ್ ಅಷ್ಟ ಕಂಡಿಡ್ತಿದ್ರಿ. ಈಗ ಎಷ್ಟು? 700 ಸ್ಕ್ವೇರ್. ಹೋಗ್ಲಿ ಸರ, ನಾನು 3000 ಸ್ಕ್ವೇರ್ ಕೂಡ ಕಂಡಿಡ್ತೀನಿ. 3000 ಅಂದ್ರೆ 1 2 3 ಐತಿ. 3 ಮೂರ್ಲಿ 9. ಇದೆಷ್ಟಾಯ್ತು? 1 2 3 1 2 3. ಏನ್ರಿ ಬರೀ 1 ಅಂಕೆಯಿಂದ ಹಿಡ್ಕೊಂಡು ಈಗ ನಾವು 4 ಅಂಕೆ ವರ್ಗನ ಕಂಡಿಡಿಯಾಕತ್ತೀರಿ ಅಲ್ಲ. ನೋಡ್ರಿ, ಬಾಳ ವಿಚಿತ್ರ ನೋಡ್ರಿ. ಈಗ 5 0 0 0 4 0 ಬಂದಾವ್. ಇದರ ವರ್ಗ ಏನಾಗುತ್ತೆ? 5 5 25. 1 2 3 4 1 2 3 4. ಎಷ್ಟು 0 ಬಂದು? 5 ಅಂದ್ರೆ 25. 4 0 1 4 0 1. ಇಲ್ಲಿ ನೋಡ್ರಿ, ಇಲ್ಲಿ n ಬಂತಂದ್ರೆ ಇಲ್ಲಿ n n. ಇದು ನೋಡ್ರಿ n n. ಹಂಗೆ n ಅಂದ್ರೆ ಒಂದು ಇಟ್ಕೋರಿ, ಏನಾರ ಇಟ್ಕೋರಿ, ಕೇರ ಇಟ್ಕೋರಿ, ಏನಾದ್ರು ಇಟ್ಕೋರಿ ಅಲ್ಲ. ಸೇಮ್ ಡಬಲ್ ಬರುತ್ತೆ. ಈ ಪಾಯಿಂಟ್ ಕ್ಲಿಯರ್ ಆಯ್ತಾ? ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಓಕೆ. ಇದೆಲ್ಲ ಏನ್ ಬಂತು ನಿಮ್ಗ? ವರ್ಗಗಳಂತ ಬೇಕಾಗಿರೋಂತ ಒಂದು ಸಣ್ಣದ ಒಂದು ಬೇಸಿಕ್ಸ್ ಅರ್ಥ ಮಾಡಿಸಿದ್ವಿ ನಾವು. ಓಕೆ, ಬಹಳ ಸಿಂಪಲ್ ಆಗಿ ಬೇಸಿಕ್ ಅರ್ಥ ಮಾಡಿಸಿದೆ. ಇನ್ನು ವರ್ಗಮೂಲ ಅಂದ್ರೆ ಏನು? ವರ್ಗಮೂಲ ಅಂದ್ರೆ ಏನು? ನಿಮ್ಗೆ ಗೊತ್ತು, 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಅಂತಂದಿವಿ ನಾವು, ಹೌದಾ? ಹಾಗಾದ್ರಿ ಸ್ಕ್ವೇರ್ ರೂಟ್ ಆಫ್ 4 ಈಸ್ ಈಕ್ವಲ್ ಟು 2. 4ರ ವರ್ಗಮೂಲ 2. 3 ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಸೊ ಸ್ಕ್ವೇರ್ ರೂಟ್ ಆಫ್ 9 ಈಸ್ ಈಕ್ವಲ್ ಟು 3. ನಾ ಇಲ್ಲಿ ಸ್ಪೇಸ್ ಬಿಡಕತ್ತೀನಿ.
ಏನೋ ಬರೆಯೋದು ಐತೆಲೆ ಏನಂತ ಹೇಳ್ತೀನಿ. 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16. 16ರ ವರ್ಗಮೂಲ ಏನು? 4. 16ರ ವರ್ಗಮೂಲ ಏನು? 4. ಹಾಗಾದ್ರೆ ನಾ ಸ್ಪೇಸ್ ಬಿಟ್ಟಿದ್ದೇನಿದೆ, ಇದು ಪ್ಲಸ್ ಆರ್ ಮೈನಸ್ ಆಕೈತಿ. ಏನು? ಪ್ಲಸ್ ಆರ್ ಮೈನಸ್. ಹೆಂಗ ನೋಡ್ರಿ, -2 ಹೋಲ್ ಸ್ಕ್ವೇರ್ ಇರ್ಬೋದು ಅಥವಾ 2 ಸ್ಕ್ವೇರ್ ಇರ್ಬೋದು. ಇವೆರಡು ಸೇಮ್ ಆಗ್ತಾವ. ಹೆಂಗ? -2 ಅಂದ್ರೆ ಏನು? -2 ಇಂಟು -2 ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಏನಾಗುತ್ತಾ? ಪ್ಲಸ್ ಆಕೈತಿ. 2 4. ಈ 2 ಸ್ಕ್ವೇರ್ ಅಂದ್ರೆ 2 ಇಂಟು 2 ಈಸ್ ಈಕ್ವಲ್ ಟು 4 ಅಲ್ವಾ? ಈಗ ನೋಡ್ರಿ, ಇದು ಮೈನಸ್ ಇದು ವರ್ಗ ಇದ್ದಾಗ ಅದು ಪ್ಲಸ್ ಆಗೇ ಆಗುತ್ತೆ. ಏನಾಗುತ್ತೆ? ನಿಮ್ಮೊಂದು ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಏನ? ಪ್ಲಸ್ ಆಗ್ತದೆ ಅಲ್ವಾ? ಸೊ ಅದನ್ನ ನಾವು ಮಾಡಿದ್ದೀವಿ, ಬೇರೆ ಏನೂ ಇಲ್ಲ. ಹಾಗಾದರೆ ನಮಗ್ ಬಂದ್ಬಿಟ್ಟು ಮುಂದೇನ್ ಬರ್ಬೋದು? ಈ ವರ್ಗಮೂಲ 4ರ ವರ್ಗಮೂಲ ಪ್ಲಸ್ ಆರ್ ಮೈನಸ್ 2. ಇದನ್ನ ನಾವ್ ಹೆಂಗ್ ಬರಿಬಹುದು ಅಂದ್ರೆ √n ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n ಅಂತ ಬರ್ಕೊಂತೀವಿ ನಾವು. ಅಂದ್ರೆ √n ಈಸ್ ಈಕ್ವಲ್ ಟು ಒಂದು ಪ್ಲಸ್ ಎನ್ ಅಥವಾ ಒಂದು ಮೈನಸ್ ಎನ್, ಎರಡರಾಗ ಒಂದು ಆಗಿರ್ತೈತಿ ಅಂತ ಪಕ್ಕಂಡ. ಹೌದಾ? ನಮಗ ಬಹಳಷ್ಟು ಮಂದಿಗೆ ಒಂದು ಕ್ವಶನ್, ಒಂದೆಲ್ಲೋ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತೈತಿ. ಸರ್, ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ತೇವೆ ಅಂದ್ರೆ ವರ್ಗಮೂಲ ಕ್ಯಾನ್ಸಲ್ ಮಾಡ್ತೇವೆ. ಹೆಂಗ? ಇದು √4 ಇರ್ತೈತಿ, ನಾವೇನ್ ಬರ್ಕೊಂತೀವಿ? √2 ಸ್ಕ್ವೇರ್ ಬರ್ಕೊಂತೀವಿ. ಇದು ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 2 ಬರ್ತೈತಿ. √4 ಐತಿ, ಇದು ನಾವೇನ್ ಬರ್ಕೊಂತೀವಿ? 4 ಅಂದ್ರೆ 2ರ ವರ್ಗ ಅಂತ ಬರ್ಕೊಂಡ್ವಿ. ಇದು ವರ್ಗ ಮತ್ತೆ ಈ ವರ್ಗಮೂಲ ಕ್ಯಾನ್ಸಲ್ ಮಾಡ್ತೇವಿ, ನಮ್ಗೆ ಏನ್ ಉಳಿತೈತಿ? 2 ಉಳಿತೈತಿ. ಇದು ನಾವು ಡೈರೆಕ್ಟ್ ಆಗಿ ಹಿಂಗೂ ಬರಿತೇವಿ. ಹೌದಾ? ಆದ್ರ ಇದು ಹೆಂಗ್ ಕ್ಯಾನ್ಸಲ್ ಆತು ನಿಮಗ ನೋಡ್ರಿ. √n ಈಸ್ ಈಕ್ವಲ್ ಗೊತ್ತಿರ್ಬೇಕು, n⁴ n ರ ವರ್ಗಮೂಲ ಅಂದ್ರೆ n ರ ಘಾತಾಂಕ 1/2 ಇದ್ದಂಗ. ಹಾಗಾದ್ರೆ ನಾ ಇಲ್ಲಿ ಏನ್ ತಗೊಂತೀನಿ? √4 ತಗೊಂಡಾಗ ನಾ ತಗೊಳ್ಳೋದು √2 ಸ್ಕ್ವೇರ್. ಏನು? √2 ಸ್ಕ್ವೇರ್. ಈ √2 ಸ್ಕ್ವೇರ್ ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ⁴ 1/2. ಹಾಗಾದ್ರೆ ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 1/2. ಯಾಕ? ನಿಮಗೊಂದು ನಿಯಮ ಬರೀತಿ, a⁴m n ಈಸ್ ಈಕ್ವಲ್ ಟು a⁴m ಇಂಟು n. ಇದು a, ಇದು m, ಇದು n ಅಂತ ತಗೊಂಡ. ಹೌದಾ? ಇದೇನಾಯ್ತು? a⁴m ಇಂಟು n. ಈಗ ಇದು ಕ್ಯಾನ್ಸಲ್ ಆಗುತ್ತಾ? ಉಳಿತೇನು? 2ರ ಘಾತಾಂಕ 1 ಅಂದ್ರೆ 2. ಸೊ √4 ಈಸ್ 2. ನೀವು ಇಷ್ಟೆಲ್ಲ ಮಾಡೋ ಬದ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ? 4ರ ವರ್ಗಮೂಲ 2 ಅಂತ ತಗೊಂಡ್ಬಿಡ್ತೇವಿ. ಬಹಳ ಸಿಂಪಲ್ ಅಲ್ಲ? ಸೊ ಹೆಂಗ್ ಕ್ಯಾನ್ಸಲ್ ಆಕೈತಿ? ಇದು ಅಂತಂದ್ರೆ ಈ ಟೈಪ್ ಮೆಥಡ್ ಇರ್ತೈತಿ. ಸೊ ನಿಮ್ ಸ್ಕೂಲ್ದಾಗ ಆಕ್ಚುಲಿ ಎಲ್ಲಾ ಟೀಚರ್ಸ್ ಇವನ್ನೆಲ್ಲ ಹೇಳಿರ್ತಾರೆ. ನೀವೇನ್ ಮಾಡ್ತೀರಿ? ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀರಿ. ಅಂಡರ್ ಎಸ್ಟಿಮೇಟ್ ಅಂದ್ರೆ ಇನ್ ದ ಸೆನ್ಸ್, ಹೋಗ್ಲಿ ಬಿಡು, ಏನಾಗುತ್ತೆ ಮಾಡ್ಲಿ ಬಿಡು, ನಮ್ಗೇನ ಬೇಡ ಬೇಡ, ನಮ್ಗೇನ್ ಬೇಕು? ಡೈರೆಕ್ಟ್ ಬೇಕು. ಹೌದಾ? ಬಟ್ ಮುಂದೆ ನೀವು ಇನ್ ದ ಫ್ಯೂಚರ್ ದೊಡ್ಡವರಾದ್ಮೇಲೆ ನೀವು ನಿಮ್ ಮಕ್ಳಿಗಾರ ಹೇಳ್ತಿರ್ಬೋದು, ಅಕಸ್ಮಾತ್ ನೀವು ನಮ್ಮಂಗ ಏನೋ ಸ್ಟೂಡೆಂಟ್ಸ್ ಇಂದ ಹೋಗಿ ಸರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಇಂಥ ಬೇಸಿಕ್ಸ್ ಥಿಂಗ್ಸ್ ಗೊತ್ತಿದ್ದಾಗ ಮಾತ್ರ ನೀವೇನ್ ಮಾಡ್ತೀರಿ? ಪರ್ಫೆಕ್ಟ್ ಆಗಿ ಹೇಳ್ಕೊಡಕ್ಕಾಗೈತಿ ಅಲ್ವಾ? ನಿಮ್ ಟೀಚರ್ಸ್ ಇದನ್ನೆಲ್ಲ ಕಲ್ತಾಗ ಟೀಚರ್ ಅನ್ಸ್ಕೊಂಡಿರ್ತಾರೆ, ಶಿಕ್ಷಕರು ಅನ್ಸ್ಕೊಂಡಿರ್ತಾರ. ಅವ್ರು ಬಂದು ನಿಮ್ಗೆ ಇವನ್ನೆಲ್ಲ ಹೇಳಿರ್ತಾರ. ಅವ್ರು ನೀವೀಗ ಏನ್ ಮಾಡ್ತೀರಿ? ಬ್ಯಾಡಪ್ಪ, ನಮಗ್ ಡೈರೆಕ್ಟ್ ಐತಿಲ್ಲ, ಡೈರೆಕ್ಟ್ ಮೆಥಡ್ ಜೈ ಹಿಂದ್. ನೀವು ಡೈರೆಕ್ಟ್ ಮಾಡ್ರಿ, ಆದ್ರೆ ಇದೆಲ್ಲ ನಿಮ್ಗ ತಿಳುವಳಿಕೆಗೆ ಇರಬೇಕು. ಹೌದಾ? ಓಕೆ. ಇಷ್ಟೆಲ್ಲ ಏನೈತಲ್ಲ ನಿಮಗ ವರ್ಗದ ಬಗೆಗಿನ ಏನು ಒಂದು ಸಣ್ಣದಾದಂತ ವಿಡಿಯೋ. ಓಕೆ, ಡನ್.